ಪೌರಾಯುಕ್ತೆ ಮುಂದೆ ಆವಾಜ್ ಹಾಕಿ ಈಗ ಉತ್ತರ ಕುಮಾರ್ನಂತೆ ಎಲ್ಲಿ ಅಡಗಿದ್ದೀರಿ ರಾಜೀವ್ ಗೌಡ್ರೆ? ಸುಟ್ಬಿಡ್ತೀನಿ, ಕೊಚ್ಬಿಡ್ತೀನಿ, ಎತ್ತಿಸ್ಬಿಡ್ತೀನಿ, ಓಡಿಸ್ಬಿಡ್ತೀನಿ, ಬೆಂಕಿ ಹಚ್ಚಿಸ್ಬಿಡ್ತೀನಿ ಎಂತೆಲ್ಲ ಬಾಯಿಗೆ ಬಂದಂಗೆ ಬಿಟ್ಟಿದ್ರಲ್ಲ ರಾಜೀವ್ ಗೌಡ್ರೆ, ಎಲ್ಲಿದ್ದೀರಿ? ಬರೀ ಬಾಯಿ ಮಾತಾ? ಉತ್ತರ ಕುಮಾರರಂತೆ ಎಲ್ಲಡಗಿದ್ದೀರಿ? ಸೋಷಿಯಲ್ ಮೀಡಿಯಾದಲ್ಲಿ ಬಂದು ನನಗೆ ಆ ಉದ್ದೇಶ ಇರಲಿಲ್ಲ, ನನಗೆ ಈ ಉದ್ದೇಶ ಇರಲಿಲ್ಲ, ನಾನು ಹಂಗೆ ಮಾಡಕ್ಕೆ ಹೋಗಿದ್ದೆ, ನಾನು ಹಿಂಗೆ ಮಾಡಕ್ಕೆ ಹೋಗಿದ್ದೆ, ನಾನು ತುಂಬ ಒಳ್ಳೆಯವನು, ನನ್ನ ಮಹಿಳೆಯರಿಗೆ ಗೌರವ ಕೊಡೋವನು, ನಾನು ತಪ್ಪಾಗಿ ಹೋಗ್ಬಿಟ್ಟಿದೆ, ಕ್ಷಮಿಸ್ಬಿಡಿ ಅಂತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಬಂದು ಮಾತಾಡೋಕ್ಕಾಗತ್ತೆ? ಈಗ ಈಗ ಎಲ್ಲಡಿಗೆ ಕುಳಿತಿದ್ದೀರಿ ರಾಜೀವ್ ಗೌಡ್ರೆ? ರಾಜೀವ್ ಗೌಡ್ರನ್ನ ಹುಡ್ಕೋದು 3 ದಿನ ಆದರೂ ಪೊಲೀಸರಿಗೆ ತುಂಬ ಕಷ್ಟ ಆಗ್ತಾ ಇದೆಯಂತೆ. ಪೌರಾಯುಕ್ತರ ಮೇಲೆ ಆವಾಜ್ ಹಾಕಿ ನಾಳೆ ನಾಳೆ ಪಶ್ಚಾತ್ತಾಪ ಪಡ್ತೀಯ ನೋಡು ನೀನು, ನಾಳೆ ನೀನು ಹೆಂಗೆ ಪಶ್ಚಾತ್ತಾಪ ಪಡ್ತೀಯ ನೋಡು, ತಾಲೂಕಿಂದ ಓಡಿಸ್ಬಿಡ್ತೀನಿ ನೋಡು ಅಂತ ಅಂದ ರಾಜೀವ್ ಗೌಡ್ರೆ. ಇವಾಗ ಓಡೋಗ್ಬಿಟ್ಟಿದ್ದೀರಲ್ಲ, ಹಾ, ಓಡಿಸ್ಬಿಡ್ತೀನಿ ನಿನ್ನ ತಾಲೂಕಿನಿಂದ ಅಂತ ಅಂದ ರಾಜೀವ್ ಗೌಡ್ರೆ. ಕಾಂಗ್ರೆಸ್ ಮುಖಂಡರಾದಂಥ ರಾಜೀವ್ ಗೌಡ್ರೆ, ಶಿಡ್ಲಘಟ್ಟ ಪರಾಜಿತ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡ್ರೆ, ನೀವೇ ಓಡೋಗ್ಬಿಟ್ಟಿದ್ದೀರಲ್ರಿ. ಅದು ಸರ್ಕಾರಿ ಅಧಿಕಾರಿಯ ಪವರ್, ಅದು ಲೇಡಿ ಪವರ್. ಸೊ ದಯವಿಟ್ಟು ರಾಜಕಾರಣಿಗಳು ಒಂದು ಸ್ವಲ್ಪ ಸಂಯಮ, ತಾಳ್ಮೆ, ಅಧಿಕಾರದ ಮದದಿಂದ ವರ್ತ ಮಾಡೋದನ್ನ ಕಡಿಮೆ ಮಾಡಬೇಕು. ಪೌರಾಯುಕ್ತೆ ಮುಂದೆ ಆವಾಜ್ ಹಾಕಿದ್ದ ಕೈ ನಾಯಕ ಎಲ್ಲಿ? ಧಮಕಿ ಹಾಕಿದ್ದ ರಾಜೀವ್ ಗೌಡ ಪತ್ತೆ ಇನ್ನೂ ಇಲ್ಲ. 3 ದಿನ ಕಳೆದರೂ ಪೊಲೀಸರ ಬಲೆಗೆ ಬಿದ್ದಿಲ್ಲ ರಾಜೀವ್ ಗೌಡ. ಅಜ್ಞಾತ ಸ್ಥಳದಲ್ಲಿ ಅವಿತು ಕುಳಿತಿದ್ದಾರೆ ಉತ್ತರ ಕುಮಾರ ರಾಜೀವ್ ಗೌಡ. ಸ್ಥಳದಲ್ಲಿ ಅವಿತು ಕುಳಿತಿದ್ದಾರಂತೆ ರಾಜೀವ್ ಗೌಡ. ಸ್ವಪಕ್ಷದವರಿಂದಲೇ ಛೀಮಾರಿ ದೂರುಗಳ ಮೇಲೆ ದೂರು. ಈಗಾಗಲೇ ರಾಜೀವ್ ಗೌಡರಿಗೆ ಕೆಪಿಸಿಸಿಯಿಂದಲೂ ನೋಟಿಸ್ ಹೋಗಿದೆ. ಪೌರಾಯುಕ್ತೆ ಅಮೃತ ಜೆಡಿಎಸ್ ದೂರಿನ ಮೇರೆಗೆ 2 FIR ದಾಖಲಾಗಿದೆ. ಕ್ಷಮೆ ಕೇಳಿದ ನಂತರ ನಾಪತ್ತೆಯಾಗಿರುವಂತಹ ಮುಖಂಡನಿಗಾಗಿ ಈಗ ಸರ್ಚಿಂಗ್ ನಡೀತಾ ಇದೆ. ನೋಡಿ, ಹಿಂಗೆ ಆಗೋದು. ಅಧಿಕಾರದ ಮದ ನೆತ್ತಿಗೇರಿದ್ರೆ ಹೆಣ್ಮಕ್ಳು ಯಾರು ಗಂಡು ಮಕ್ಳು ಯಾರು ಗೊತ್ತಿಲ್ಲದೆ ಪಿತ್ತ ನೆತ್ತಿಗೇರಿಸ್ಕೊಂಡು ಮಾತಾಡಿದ್ರೆ ಹಿಂಗೆ ಆಗೋದು. ಎಷ್ಟು ವರ್ಷ ರಾಜಕಾರಣದಲ್ಲಿ ನಾನೊಬ್ಬ MLA ಆಗಬೇಕು ಅಂತ ಪ್ರತಿಯೊಬ್ಬರು ಶ್ರಮ ಪಡ್ತಾರೆ. ಆ ಶ್ರಮ ಎಲ್ಲ ಇವತ್ತು ನೀರಲ್ಲಿ ಹೋಮ ಆದಂಗೆ ಆಯಿತು. ಹೆಣ್ಮಕ್ಳ ಬಗ್ಗೆ ಮಾತಾಡುವಾಗ ಬಾಯಿಗೆ ಒಂದು ಸ್ವಲ್ಪ ಬೀಗ ಹಾಕಬೇಕು. ಹಿಂಗೆ ಆಗೋದು. ಬನ್ನಿ, ಈ ಕುರಿತಂತೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ ರಾಜಪ್ಪ. ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ರಾಜಪ್ಪ, ಕೊಚ್ಬಿಡ್ತೀನಿ, ಕೆಡವು ಬಿಡ್ತೀನಿ, ಸುಟ್ಟು ಬಿಡ್ತೀನಿ, ನಾಳೆ ಪಶ್ಚಾತ್ತಾಪ ಪಡ್ತೀಯ, ತಾಲೂಕಿಂದನೇ ಓಡಿಸ್ಬಿಡ್ತೀನಿ ಅಂತ ಧಮಕಿ ಕೊಟ್ಟ ರಾಜೀವ್ ಗೌಡ್ರೆ ಓಡೋಗ್ಬಿಟ್ಟಿದ್ದಾರಲ್ಲ. 3 ದಿನ ಬೇಕಾ ಇವ್ರನ್ನ ಹಿಡಿಯೋಕ್ಕೆ? ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಂದು ಕ್ಷಮೆ ಕೇಳ್ತಾ ಇದ್ದಾರೆ, ಎಲ್ಲರಿಗೂ ಇಂಟರ್ವ್ಯೂಗಳು, ಫೋನುಗಳು ಎಲ್ಲ ಕೊಡ್ತಾ ಇದ್ದಾರೆ. ಅಷ್ಟು ಕಷ್ಟ ಆಗೋಯ್ತಾ ಇವ್ರನ್ನ ಹಿಡಿಯೋಕ್ಕೆ? ರಾಧಾ ಮೇಡಮ್, ಖಂಡಿತ. ಏನು ಚಪ್ಪಲಿ ಚೂರ ಬೆಂಕಿ ವೀರ ರಾಜೀವ್ ಗೌಡ ಏನು ಮಹಿಳಾ KS ನಗರಸಭೆಗೆ ಸುಟ್ಟು ಬೆಂಕಿ ಹಾಕ್ಬಿಡ್ತೀನಿ ಅಂತೇಳಿ ಬೆದರಿಕೆ ಆಗ್ತಕ್ಕಂಥವನು ಈಗ ತಲೆಮರೆಸ್ಕೊಂಡಿರ್ತಕ್ಕಂಥದ್ದು. ಸುಮಾರು 3 ದಿನಗಳಿಂದ ಕೂಡ FIR ಆಗಿ 3 ದಿನ ಆದ್ರೂ ಕೂಡ ಇವ್ರನ್ನು ಕೂಡ ಬಂಧಕ್ಕೆ ಆಗಲ್ಲ. ಯಾಕಂದ್ರೆ ಈ ಕ್ಷೇತ್ರದಲ್ಲಿ ಒಂದು ಪ್ರಶ್ನೆ ಈಗ ಎದ್ದಿರ್ತಕ್ಕಂಥದ್ದು ರಾಧಾ ಮೇಡಮ್, ಏನಂದ್ರೆ ಸಣ್ಣ ಪುಟ್ಟ ಪಿಟಿ ಕೇಸಿಲಾಗಿರ್ತಕ್ಕಂಥವ್ರು, ಮೊಬೈಲ್ ಕಳ್ಳರು, ಮತ್ತೆ ಬೇರೆ ಬೇರೆ ಸಣ್ಣ ಪುಟ್ಟ ಕೇಸುಗಳಲ್ಲಿ ಸಿಕ್ಕಿಕೊಂಡಿರ್ತಕ್ಕಂಥ ಅಮಾಯಕರನ್ನ ಆದಷ್ಟು ಬೇಗ ಹಿಡ್ಕೊಂಡ್ ಬಂದ್ಬಿಡ್ತಾರೆ ಪೊಲೀಸರು. ಆದ್ರೆ ಇವ್ರನ್ನ ಯಾಕೆ ಬಂಧಿಸಿಲ್ಲ ಅಂತಕ್ಕಂಥ ಪ್ರಶ್ನೆ ಮತ್ತೆ ಗುಸುಗುಸು ಒಂದು ಇಲ್ಲಿ ಎದ್ದಿರ್ತಕ್ಕಂಥದ್ದು. ಅದು ಬೇರೆ ಈಗ ದಕ್ಷ ಅಧಿಕಾರಿಗಳಂತೇಳಿ ಏನು ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆ ಆಗಿರ್ತಕ್ಕಂಥ PSI ಶಿವರಾಜ್ ಕುಮಾರ್ ಮತ್ತೆ ಆನಂದ್ ಕುಮಾರ್ ಅವರು ಇಬ್ಬರು ಇನ್ಸ್ಪೆಕ್ಟರ್ಗಳು, 3 ಇನ್ಸ್ಪೆಕ್ಟರ್, ಅದು ಬೇರೆ ಚಿಕ್ಕಬಳ್ಳಾಪುರ. ಓಕೆ, ನಿಮ್ ಧ್ವನಿ ಸರಿ ಕೇಳಿಸ್ತಾ ಇಲ್ಲ ರಾಜಪ್ಪ. ಥ್ಯಾಂಕ್ ಯು ವೆರಿ ಮಚ್. ಬಟ್ ಡೆಫಿನೆಟ್ಲಿ
ಪಿಕ್ ಪಾಕೆಟರ್ಗಳನ್ನು ಸಣ್ಣ ಪುಟ್ಟ ಕಳ್ಳರನ್ನ ಓಡೋಗಿ ಎಲ್ಲಿ ಅಡಗಿದ್ರು ದರ ದರ ಅಂತ ಕಾಲರ್ ಪಟ್ಟಿ ಇಟ್ಕೊಂಡು ಎಳ್ಕೊಂಡು ಬರುವಂಥ ಪೊಲೀಸರಿಗೆ ರಾಜೀವ್ ಗೌಡ್ರನ್ನ ಹಿಡಿಯೋದು ಸ್ವಲ್ಪ ಕಷ್ಟ ಬಿಡಿ. ಮತ್ತು ಅವ್ರೇನು ಅವ್ರೇನು ಜನಸಾಮಾನ್ಯರೇ, ಅವರು ಎಮ್ ಎಲ್ ಎ ಕ್ಯಾಂಡಿಡೇಟು, ಅದು ಕೂಡ ಡಿ ಕೆ ಶಿವಕುಮಾರ್ ಅವರ ಅತ್ಯಾಪ್ತರು. ಹಾಗಂತ ಡಿ ಕೆ ಶಿವಕುಮಾರ್ ಅವರೇನು ಇವ್ರಿಗೆ ಸಪೋರ್ಟ್ ಮಾಡಿಲ್ಲ, ಬದಲಾಗಿ ಅವರು ಕೂಡ ಈ ವಿಚಾರದಲ್ಲಿ ಅವ್ರ ನಡೆ ಅವರಿಗೆ ಇಷ್ಟ ಆಗಿಲ್ಲ. ಈ ಥರ ತಪ್ಪಿಸ್ಕೊಂಡು ಓಡಾಡಿದರೆ ಏನು ಸಿಗುತ್ತೆ? ತಪ್ಪಿಸ್ಕೊಂಡು ಓಡಾಡೋದ್ರಿಂದ ಏನು ಸಿಗುತ್ತೆ ಗೊತ್ತಿಲ್ಲ. ಸ್ಲಿಪ್ ಆಫ್ ದಿ ಟಂಗ್, ಒಂದು ಸಣ್ಣ ಪದ ಸ್ಲಿಪ್ ಆಫ್ ದಿ ಟಂಗ್, ಏನೋ ಬಾಯ್ಜಾರಿ ಅಂದು ಬಿಡ್ಬೋದು, ಯಾವುದಾದ್ರೂ ಒಂದು ಮಾತು, ಒಂದು ಪದ ಮಾತ್ರ. ಇಷ್ಟಿಷ್ಟುದ್ದ ಫೋನ್ ಮಾಡಿಬಿಟ್ಟು ಫೋನ್ ಕಟ್ ಮಾಡಿದ್ರು, ಮತ್ತೆ ಫೋನ್ ಕಟ್ ಮಾಡಿ, ನೋಡಿ ಫೋನ್ ಕಟ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತೆಲ್ಲ ಧಮಕಿ ಹೊಡೆಯುವಾಗ ಗೊತ್ತಾಗಿರಲಿಲ್ವಾ ಈ ಶೂರತನ? ಈ ವಿಚಾರದಲ್ಲಿ ರಾಜೀವ್ ಗೌಡರು ಪಾಠ ಕಲ್ತಿದ್ದಾರೆ, ಪಶ್ಚಾತ್ತಾಪದಿಂದ ಬಳಲ್ತಾ ಇದ್ದಾರೆ. ಇದು ಭಾಳಷ್ಟು ರಾಜಕಾರಣಿಗಳಿಗೆ ಒಂದು ಪಾಠ. ಸರ್ಕಾರಿ ಅಧಿಕಾರಿಗಳನ್ನು ಬಾಯಿಗೆ ಬಂದಂಗೆ ನಡೆಸ್ಕೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದು ಒಂದು ಉತ್ತಮ ಉದಾಹರಣೆ.